ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೊಜ್ಜೋಳಕ್ಕಿ ಪುರಾಣ ಒಂದಲ್ಲ ಎರಡಲ್ಲ. ಸುಬಿ, ಮುಖ ಯಾಕೆ ಹಾಗೆ ಮಾಡ್ಕೊಂಡಿದ್ಯಾ? ನಂತರ ಖುಷಿಯಿಂದ ಇಷ್ಟಪಟ್ಟು ತಿನ್ನು. ಚೆನ್ನಾಗಿದೆ ಅಲ್ವಾ? ಯಾಕೆ ಸಿಹಿ? ತಿನ್ನು. ಯಾಕೆ ಬಂಗಾರಿ, ಇಷ್ಟ ಆಗ್ತಾ ಇಲ್ವಾ? ಇಲ್ಲಪ್ಪ, ಸೂಪರ್ ಡೂಪರ್ ಆಗಿದೆ. ಸಿಹಿನೇ ನೋಡ್ದೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ, ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಈಗ ಎಲ್ಲರೂ ಸೇರಿ ಒಂದ್ ಆಟ ಆಡೋಣವಾ? ಓ ಸರಿ, ಸಿಹಿ ಯಾವ ಆಟ ಆಡೋಣ ಹೇಳು? ದಂಶರಾಟ್ ಆಡೋಣ ಅಂತ ಹೇಳು. ಟೆಮ್ ಡಂಬ್ ಶರಾಟ್ ಶರ್ ಶರಾಟ್ ಶರ. ಮಗು, ಹುಡುಗಿಗೂ ಗೊತ್ತು ಈ ಗೇಮ್ ಅಲ್ಲ. ಮಗ, ಈಗಿನ ಕಾಲದ ಮಕ್ಕಳಿಗೆ ಎಲ್ಲ ಗೇಮ್ಸು ಗೊತ್ತಿರುತ್ತೆ, ಅದಕ್ಕೆ ಹೇಳ್ತಿದ್ದಾಳೆ ಅನ್ಸುತ್ತೆ. ನಾವು ಕರೆಕ್ಟಾಗಿ ಹೇಳ್ತಾವಳ ಅಥವಾ ಸುಮ್ಮನೆ ಫ್ಲೂಕ್ ಆಗಿ ಗೆಸ್ ಮಾಡಿ ಕರೆಕ್ಟಾಗಿ ಹೇಳ್ಬಿಟ್ಲ? ಒಂದು ನಿಮಿಷ ಇರು, ಕೇಳ್ತೀನಿ. ಸಿ, ನೀನು ಹೇಳ್ತಿರೋ ಗೇಮ್ ಹೆಸರು ಡಮ್ಶರಾಟ್ಸಾ? ಹಾ, ಅದೇ ಆಟ ಆಡೋಣ. ರಮ, ಯಾವ ಆಟ ಅದು? ಅದೇ ಹಿಂದೆ ಹೋದ ವರ್ಷ ನಾವು ಔಟಿಂಗ್ ಹೋಗಿದ್ದಾಗ ಆಡಿದ್ರಲ್ಲ. ಅದೇ ತಾತ. ಅಯ್ಯೋ, ನನಗೂ ಗೊತ್ತು, ನಾನು ಸೇರ್ಕೊತೀನಿ, ಆಡೋಣ. ನಮ್ಮ ಬಂಗಾರಿ ನನಗೂ ಕಲ್ಸಿದಾಳೆ, ನಾನು ಆಡ್ತೀನಿ. ಈಗ 2 ಟೀಮ್ ಆಗಿ ಡಿವೈಡ್ ಮಾಡೋಣ. ಹಾ, ಆ ಥರ ಮಾಡಿದ್ರೇನೆ ತುಂಬಾ ಮಜಾ ಬರುತ್ತೆ. ಸೊ ಇವಾಗ ಯಾವ್ಯಾವ ಟೀಮಲ್ಲಿ ಯಾರ್ಯಾರು ಇರ್ತಾರೆ? ನಾನಂತೂ ಸಿಬಿಟ ಟೀಮ್. ನೀನ್ ಯಾಕೋ? ನಾನು ಸಿಹಿ ಪುಟಾನೆ. ಓಕೆ, ರಾಮ ಎಲ್ಲೋ, ಈ ಹನುಮಂತನು ಅಲ್ಲೇ, ನಾನು ಸಿಹಿ ಟೀಮ್. ಓಕೆ, ಹಾಗಿದ್ರೆ ನಾನು, ಅಮ್ಮ, ಅಪ್ಪ, ಚಿಕ್ಕಿ, ನಾವು ಟೀಮು. ಓಕೆ ಓಕೆ, ಬಾ ಸಿಹಿ. ಸುಬ್ಬಿ, ಸಖತ್ ನೀನು. ಇವತ್ತು ನನಗೆ ಫುಲ್ ಖುಷಿ ಆಯ್ತು. ಯಾಕೆಂದ್ರೆ ನಿನ್ನ ಆಕ್ಟಿಂಗ್ ಸ್ಕಿಲ್ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ಎಲ್ಲ ನಾನ್ ಹೇಳ್ಕೊಟ್ಟಂಗೆ ಹೇಳ್ದೆ. ಅರೆ ಸುಸ್ತಾಗೋಯ್ತು ನನ್ಗೆ. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡು, ನೀನ್ ಮಾತಾಡೋದನ್ನ ಕೇಳಿಸ್ಕೊಂಡು, ನಾನು ಅವ್ರಿಗೆ ಉತ್ತರ ಕೊಡೋ ಅಷ್ಟರಲ್ಲಿ ನನ್ಗಂತೂ ಸಾಕಾಗೋಯ್ತು. ಕಷ್ಟ ಅಪ್ಪ, ಕಷ್ಟ. ಈ ಆಕ್ಟಿಂಗೇ ಕಷ್ಟ. ಆದ್ರೂ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ. ಯಾರಿಗೂ ನೀನು ನಾನಲ್ಲ ಅಂತ ಡೌಟೇ ಬಂದಿಲ್ಲ. ಆದ್ರೆ ಆ ಬಡ್ಡಿ ಬಂಗಾರ ಆಂಟಿಗೆ ಮಾತ್ರ ಏನೋ ಡೌಟ್ ಬಂದಿದೆ. ಅವ್ರ ಹತ್ರ ನೀನು ಹುಷಾರಾಗಿರು. ಆ ನಿನ್ ಡಬ್ಬ ಗೊಜ್ಜೋಲಕ್ಕಿಗೆ ನಾನು ಇಷ್ಟ ಮಾಡಿದ್ದೆ ಹೆಚ್ಚು. ಅದು ನಿನ್ಗೆ ಹೆಂಗ್ ಇಷ್ಟ? ನನ್ಗಂತೂ ತಿನ್ನಕ್ಕೆ ಆಗ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.